ಈಗ ಮುಂದಿನ ಉಪನಿಷತ್ತನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಇದು ತೈತ್ತಿರೀಯ ಉಪನಿಷತ್ತು ಅಂತ ಹೇಳ್ತಾರೆ. ಇದು ಯಜುರ್ವೇದದ ಆರಣ್ಯಕದಲ್ಲಿದೆ. ಇದು ದಕ್ಷಿಣ ಭಾರತದಲ್ಲಿ ಬಹು ಪ್ರಸಿದ್ಧವಾಗಿದೆ. ಸ್ವಲ್ಪ ದೊಡ್ಡ ಉಪನಿಷತ್ತಿದು. ನನಗೆ ವೈಯಕ್ತಿಕವಾಗಿ ನಾನು ತುಂಬ ಇಷ್ಟಪಡ್ತಕ್ಕಂತಹ ಈ ತೈತ್ತಿರೀಯ ಉಪನಿಷತ್ತು ಎಲ್ಲವನ್ನೂ ಒಳಗೊಂಡಿದೆ. ಅದರಲ್ಲಿ ಇಲ್ಲದೇ ಇರುವಂತಹದ್ದೇ ಇಲ್ಲ. ಸೃಷ್ಟಿಯ ಉಗಮದಿಂದ ಹಿಡಿದು ಮನುಷ್ಯನ ದೇಹದ ನಾಶದವರೆಗೂ ಕೂಡ ಅದು ಪ್ರತಿಯೊಂದನ್ನು ವಿವರಿಸುತ್ತೆ. ಇದರಲ್ಲಿ 4 ಪ್ರಶ್ನೆಗಳಿವೆ. ಈ 4ರಲ್ಲಿ ನಾನು ಮಹಾನಾರಾಯಣ ಉಪನಿಷತ್ತನ್ನು ಬಿಟ್ಟು 3 ಪ್ರಶ್ನೆಗಳನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೆಯದು ಶಿಕ್ಷಾವಲ್ಲಿ, ಎರಡನೆಯದು ಬ್ರಹ್ಮಾನಂದವಲ್ಲಿ, ಮೂರನೆಯದು ಭೃಗುವಲ್ಲಿ. ಈಗ ಶಿಕ್ಷಾವಲ್ಲಿಯನ್ನು ಆರಂಭಿಸ್ತಿದ್ದೀವಿ. ದಯವಿಟ್ಟು ಕೇಳಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ದಿನದ ಬೆಳಕನು ಕೊಡುವ ಇರುಳ ತಂಪನು ಸುರಿವ ದಿನಕರ ವರುಣರು ಶುಭ ತರಲು ದಿವಿಜರೊಡೆಯನು ಮುನಿ ಬೃಹಸ್ಪತಿ ಉರುಕ್ರಮ ವಿಷ್ಣು ಅರಿಯಮರು ಆನಂದ ನೀಡಲೆಮಗೆ ಅನಿಲನೇ ರುಜು ನಿಜ ಪಥಗಳ ಮೂರ್ತಿ ಪರಬೊಮ್ಮ ಘನನು ನೀನೆಂದರಿತು ಜನಪರನೆ ಬೇಡುವೆನು ವಿನಯದಲ್ಲಿ ಜನಪರನೆ ಬೇಡುವೆನು ವಿನಯದಲ್ಲಿ ಸುಜ್ಞಾನಧನ ಗುರುಚರಣವ ಪೊರೆದು ಬಳಿಕೆನ್ನ ಸಲಹೆಂದು ಸೂರ್ಯ, ವರುಣ, ಅರ್ಯಮ, ಇಂದ್ರ, ಬೃಹಸ್ಪತಿ ಮತ್ತು ಉರುಕ್ರಮನಾದ ವಿಷ್ಣುಗಳೇ, ನೀವೆಲ್ಲ ನಮಗೆ ಸುಖವನ್ನು ತಂದುಕೊಡಿ. ಬ್ರಹ್ಮನೇ ನಿನಗೆ ನಮಸ್ಕಾರ. ಪ್ರತ್ಯಕ್ಷ ಬ್ರಹ್ಮನಾದಂತಹ ವಾಯುವೇ ನಿನಗೆ ನಮಸ್ಕಾರ. ನೀನೇ ನಿಜ ಬ್ರಹ್ಮನೆಂದು ನಾನು ಭಾವಿಸ್ತಾ ಇದ್ದೀನಿ. ನೀನೇ ಮಾರ್ಗ, ನೀನೇ ಸತ್ಯ. ಆ ದೈವವು, ಆ ಬ್ರಹ್ಮವು ನನ್ನನ್ನು ಕಾಪಾಡಲಿ. ಅದಕ್ಕಿಂತ ಮೊದಲು ಆಚಾರ್ಯರನ್ನು ಕಾಪಾಡಲಿ. ಅವರಿದ್ದರೆ ಅವರಿಂದ ನನಗೆ ವಿದ್ಯೆ ಬರಬೇಕು. ಮೊದಲು ಅವರನ್ನು ಕಾಪಾಡು, ನಂತರ ನನ್ನನ್ನು ಕಾಪಾಡು. ನಮ್ಮ ಮನಸ್ಸಿಗೆ ಆನಂದವನ್ನು ತಂದುಕೊಡಿ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶಿಕ್ಷಾಧ್ಯಾಯಃ. ಲಕ್ಷಣದಿ ಮುದ ಕೊಡುವನುಭವದ ಸಾಕ್ಷರ ಬದುಕು ಸುಂದರ ಪಥವು ಶಿಕ್ಷಣಕ್ಕೆ ಸಂಹಿತೆಯ ಷಟ್ಕೋನಗಳೆ ತಳಹದಿಯೂ
ಅಕ್ಷರಕ್ಕೆ ಮಾತ್ರೆಗಳ ಸೇರಿಸಿ ಲಕ್ಷ್ಯದಿಂ ಸ್ವರಲಯದ ತರಂಗ ಸಾಕ್ಷಿಯಲಿ ಉಚ್ಚರಿಸೇ ಲಕ್ಷ್ಯದಿಂ ಸ್ವರಲಯದ ತರಂಗ ಸಾಕ್ಷಿಯಲಿ ಉಚ್ಚರಿಸೆ ಪದ ಸಂತತಿಯು ಬೆಳೆಯುವುದು. ಈ ಶಿಕ್ಷಾವಲ್ಲಿಯ ಮಹತ್ವ ಬಹಳ ಎತ್ತರವಾಗಿದೆ. ಶಿಕ್ಷಾ ಅಂದರೆ ವಿದ್ಯೆ, ಶಿಕ್ಷಣ. ಶಿಕ್ಷಣವಿಲ್ಲದೆ ಯಾರೂ ಹಾಗೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ಸಾವಿರಾರು ಕೋಟಿ ಇರ್ತಕ್ಕಂಥ ಧನಿಕ ಕೂಡ ತನ್ನ ಮಕ್ಕಳು ಸುಮ್ಮನೆ ಊಟ ಮಾಡಿಕೊಂಡು ಸಾವಿರಾರು ಕೋಟಿ ಇದೆಯಲ್ಲಪ್ಪ ಯಾಕಪ್ಪ ಬೇಕು ವಿದ್ಯೆ ಅಂತ ಮಕ್ಕಳನ್ನ ಸುಮ್ಮನೆ ಮನೇಲಿ ಇಟ್ಕೊಳ್ಳೋದಿಲ್ಲ. ಮೊದಲು ಓದಿ ಅಂತ ಹೇಳ್ತಾನೆ. ಇದು ವಿದ್ಯೆಯ ಮಹತ್ವ. ಈ ವಿದ್ಯೆಯ ಮಹತ್ವ ಹೇಗಿದೆ ಅಂತಂದರೆ, ವಿದ್ಯೆಯನ್ನು ನಾವು ಆವರಿಸ್ಕೋಬೇಕಾದ್ರೆ, ವಿದ್ಯೆಯನ್ನು ನಾವು ನಮ್ಮ ಕೈಗೆ ಹಿಡ್ಕೊಳ್ಬೇಕಾದ್ರೆ ಹಂತ ಹಂತವಾಗಿ ಹೋಗಬೇಕಾಗ್ತದೆ. ಇದರಲ್ಲಿ ಒಂದು ಪದಕ್ಕೂ ಅರ್ಥವಿರುತ್ತೆ. ಪದವನ್ನು ಕೂಡ ನಾವು ಅರಗಿಸಿಕೊಂಡು ನಿಧಾನವಾಗಿ ಅದನ್ನು ನಾವು ನಮ್ಮ ಕಡೆ ತಗೋಬೇಕು. ಈ ಶಿಕ್ಷಾಶಾಸ್ತ್ರದ ಪ್ರಕಾರ ಅಕ್ಷರ, ಸ್ವರ, ಮಾತ್ರೆ, ಬಲ, ಸಾಮ ಮತ್ತು ಸಂಹಿತೆಗಳನ್ನು ಹೇಳ್ತಾರೆ. ಇವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಅದು ವಿದ್ಯೆಯ ಪಥವಾಗುತ್ತದೆ. ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಅಥಾತಃ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಷು. ಗುರುವನರಸಿ ಬರಲಿ ಫಲ ಯಶ ವರ್ಚಸ್ಸುಗಳು ಪರಮಗುರು ಕೊಡಲೆ ಮಗೆ ಸಾಫಲ್ಯತೆ ಜಗಳ ಪರಮಾಣುವಿನಲ್ ಅಡಗಿ ಗ್ರಹತಾರೆಗಳ ರಚಿಸಿ ಪರಿವಾರದಾಚ್ ನೀಹಾರಿಕೆಗಳನ್ನು ಬಿತ್ತಿ ಪರಿಮಿತಿಯಿರದ ಅನಂತದೊಳು ಸಮಸಾಂದ್ರದಲ್ಲಿ ಪರಿಶೋಭಿಸುವ ಅಗೋಚರ ಚೇತನದ ತಿರುಳ ಪರಿಶೋಧಿಸುವ ಪಥದಲ್ಲಿ ದರುಶನ ಸಂಹಿತೆಯ ಪರಿಕಲ್ಪನೆಯು ಜೀವಸೆಲೆಯನೈದು ನೆಲೆಯೊಳು ಪರಿವೀಕ್ಷಿಸುತ್ತ ತತ್ವಸೂತ್ರದೆಳೆಯ ಹೆಣೆವುದು. ಪರಮಾತ್ಮನೇ, ನಮ್ಮ ಗುರುಗಳಿಗೆ ಫಲ ಸಿಗಲಿ, ಯಶಸ್ಸು ಸಿಗಲಿ, ಅವರ ವರ್ಚಸ್ಸು ಎಲ್ಲ ಕಡೆಯಲ್ಲೂ, ಅವರ ಕೀರ್ತಿ ಎಲ್ಲ ಕಡೆಯಲ್ಲೂ ಹರಡಲಿ. ಆ ಪರಮಗುರು ಅವರು ನನಗೆ ಸಾಫಲ್ಯವನ್ನು ಕೊಡಲಿ. ನನಗೆ ವಿದ್ಯಾ ಸಾಫಲ್ಯ ಸಿಕ್ಕಬೇಕಾದರೆ ಈ ಪರಮಗುರುವಿನ ಅನುಗ್ರಹ ಸಿಗಲಿ. ನನ್ನಲ್ಲಿ ತೇಜಸ್ಸು ಅವರ ಮೂಲಕ ನನಗೆ ಬರಲಿ. ಈ ಚಿಕ್ಕ ಒಂದು ಪರಮಾಣುವಿನಲ್ಲಿ ಕುಳಿತುಕೊಂಡು ಗ್ರಹ ತಾರೆಗಳನ್ನು ರಚಿಸಿ ಅದರ ಆಚೆಗೆ ನಿಹಾರಿಕೆಗಳನ್ನಿಟ್ಟು ಪರಿಧಿಯೇ ಇಲ್ಲದೆ ಇರತಕ್ಕಂತಹ ಒಂದು ಅನಂತ ನಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಚೈತನ್ಯವನ್ನು ಇಟ್ಟು ಆಟಾಡ್ತಾ ಇರ್ತಕ್ಕಂತಹ ಆ ಪರಮಾತ್ಮನನ್ನು ನಾನು ಹುಡುಕ್ತಾ ಇರ್ತಕ್ಕಂತಹ ಒಂದು ದಾರಿಯಲ್ಲಿ ದರ್ಶನ ಸಂಹಿತೆ ಅಂತ ಒಂದಿದೆ. ಆ ಕಲ್ಪನೆ, ಆ ದರ್ಶನ ಸಂಹಿತೆಯ ಕಲ್ಪನೆಯು ಜೀವನನ್ನು ನಮ್ಮ ಮನುಷ್ಯ ಅಥವಾ ಪ್ರಾಣಿ ಅಥವಾ ಸಸ್ಯ ಯಾವುದೇ ಆಗಲಿ ಒಂದು ಜೀವದ ಹಿನ್ನೆಲೆಯನ್ನು ಐದು ನೆಲೆಗಳಲ್ಲಿ
ಪರಿಶೋಧಿಸ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿಬಿಟ್ಟು ಅದರದ್ದೊಂದು ತತ್ವ ಇದೆ, ಆ ತತ್ವದ ಸೂತ್ರವನ್ನು ಬರಿತಾ ಹೋಗುತ್ತಂತೆ. ಆ ಸೂತ್ರವನ್ನು ನಾನು ಹಿಂಬಾಲಿಸ್ತಾ ಹೋದರೆ ವಿದ್ಯೆ ನನ್ನ ಕೈಗೆ ಎಟುಕುತ್ತೆ. अधिलोकमधिज्योतिषमधिविद्यमधिप्रजमध्यात्मं तामहासगुंहिता इत्याचक्षते. अथाधिलोकं पृथिवी पूर्वरूपं द्यौरुत्तररूपम् आकाशः सन्धिः वायुः सन्धानम् इत्यधिलोकम्. ಲೋಕವಿದ್ಯೆ ಬೆಳಕು ಪರಂಪರೆ ಅರಿವುಗಳಂ ಆಕರದೆಳೆ ಹಿಡಿದು ಹುಡುಕಲದುವೆ ಉಪನಿಷದು. ಭೂಕರವು ಜೀವಮೂಲಂ, ಭೂಕರವು ಜೀವಮೂಲಂ. ವ್ಯೋಮಮುಂದಿನದು ಸೋಕುತಂ ವ್ಯೋಮ ಭುವಿಗಳನ್ನು ಆಕಾಶವಿರೆ ಆಕೃತಿರಹಿತವಾಯುವು ಸುಳಿಯುತ ಬೆಸಸುವುದು. ಈ ವಿಶ್ವದ ಆದ್ಯಂತಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ 5 ನೆಲೆಗಟ್ಟುಗಳಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಅಧಿಲೋಕ, ಅಧಿಜ್ಯೋತಿಷ, ಅಧಿವಿದ್ಯ, ಅಧಿಪ್ರಜ ಮತ್ತು ಅಧ್ಯಾತ್ಮಗಳನ್ನು ಪಂಚಮಹಾಸಂಹಿತೆಗಳು ಅಂತ ಹೇಳ್ತಾರೆ. ಇದರಲ್ಲಿ ಭೂಮಿ ಅನ್ನತಕ್ಕಂಥದ್ದು ಹಿಂದಿನ ರೂಪ, ದ್ಯುಲೋಕ ಮುಂದಿನ ರೂಪ, ಆಕಾಶ ಅಂತ ಇದೆಯಲ್ಲ ಈ ಎರಡರ ನಡುವೆ ಅದು ಸಂಧಿ, ಮತ್ತು ವಾಯು ಏನು ಮಾಡುತ್ತೆ, ವ್ಯೋಮ ಭೂಮಿಗಳನ್ನು ಈ ಆಕಾಶವು ಸಂಧಿಸುತ್ತೆ, ಸೇರಿಸುತ್ತೆ. ಆಗ ಈ ಆಕಾರವೇ ಇಲ್ಲದಿರ್ತಕ್ಕಂತಹ ವಾಯು ಎಲ್ಲ ಕಡೆಯಲ್ಲೂ ಸುಳಿತಾ ಬೆಸಿಗೆ ಹಾಕುತ್ತಂತೆ. ಅಥಾಧಿಜ್ಯೋತಿಷಂ ಅಗ್ನಿಃ ಪೂರ್ವರೂಪಂ ಆದಿತ್ಯ ಉತ್ತರರೂಪಂ ಆಪಃ ಸಂಧಿಃ ವೈದ್ಯುತಃ ಸಂಧಾನಂ ಇತ್ಯಧಿಜ್ಯೋತಿಷಂ. ಆಕೃತಿಗಿರದ ಬೆಳಕಿನ ಮೂಲ ಅನಲವೋ ಲೋಕಚಕ್ಷುವು ಮೇಲಿರುತ್ತ ಸತತ ಮಿನುಗುವನು. ಪಾಕಪಚನಗಳ ಧಾತ್ ಜಲನಿಧಿ ಸಂಕೀರ್ಣ ಸಂಕಿರಣ ಮುಗಿಲಾಗೆ ಮಿಂಚೊಂದು ಹೊಸೆಯಿಸಿತು. ಆಕಾರವಿಲ್ಲದೆ ನಮ್ಮ ಕಣ್ಣಿಗೆ ಗೋಚರಿಸತಕ್ಕಂತಹ ಅಗ್ನಿ, ಇದು ಬೆಳಕಿನ ಮೂಲ. ಈ ಅಗ್ನಿಯಿಂದ ಬೇರೆ ಪ್ರಯೋಜನಗಳಿವೆ, ನಾವು ಬೆಳಕನ್ನು ಫಸ್ಟ್ ತಗೊಳ್ಳೋಣ. ಈ ಅಗ್ನಿ ಹಿಂದಿನ ರೂಪ, ಆಕಾಶದಲ್ಲಿ ನಾವು ನೋಡ್ತಾ ಇರ್ತಕ್ಕಂತಹ ಆ ಸೂರ್ಯ ಮುಂದಿನ ರೂಪ. ಜೀವಿಗಳ ಧಾತುವಾಗಿರ್ತಕ್ಕಂತಹ ನೀರು ಅದು ಮೋಡದ ರೂಪದಲ್ಲಿರುತ್ತೆ. ಅದು ಆಕಾಶ ಮತ್ತು ಭೂಮಿಗಳ ನಡುವೆ ಆ ಸೂರ್ಯ ಮತ್ತು ಅಗ್ನಿಗಳನ್ನು ಸೇರಿಸುತ್ತೆ. ಅದು ಸಂಧಿ. ಈ ಮಿಂಚು ಅಂತ ಒಂದು ಬರುತ್ತೆ. ಮೋಡಗಳು ಒಂದಕ್ಕೊಂದು ಪರಸ್ಪರ ಘರ್ಷಿಸಿದಾಗ ಮಿಂಚು ಬರುತ್ತೆ ಈಚೆಗೆ. ಆ ಮಿಂಚಿನ ಬೆಳಕಿದೆ. ಆ ಮಿಂಚು ಅಂತಕ್ಕಂಥ ವಿದ್ಯುತ್ ಅದು. ಆ ವಿದ್ಯುತ್ತು
ಅದೇ ಸಂಧಾನ ಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಒಂದು ಅಂಶ. ಅಥಾಧಿವಿದ್ಯಂ ಆಚಾರ್ಯಃ ಪೂರ್ವರೂಪಂ ಅಂತೆವಾಸ್ಯುತ್ತರರೂಪಂ ವಿದ್ಯಾಸಂಧೇಃ ಪ್ರವಚನಗೋಸಂಧಾನಂ ಇತ್ಯಧಿವಿದ್ಯಂ. ನೆರಳಿನಂತಿಹ ಗುರು ಪ್ರಾಚೀನ ಪ್ರತಿನಿಧಿಯೋ ತರಳ ಶಿಷ್ಯನು ಮಿಂಚುವ ಜ್ಞಾನವಾಹಕನು ಪರಮಪದ ವಿದ್ಯವಾಹಿನಿಯು ನಡುವೆ ಪ್ರವಹಿಸೆ ಸರಳ ವಿಮಲ ಪ್ರವಚನ ಗ್ರಹಣಗಳು ಸಂವಹನ. ಜ್ಞಾನನಿಧಿಯಾಗಿರ್ತಕ್ಕಂತಹ ಗುರು ಹಿಂದಿನ ರೂಪ. ಅವನು ಪ್ರಾಚೀನತೆಯನ್ನು ಪ್ರತಿನಿಧಿಸ್ತಾನೆ. ಕುತೂಹಲದ ಶಿಷ್ಯ ಅವನು ಜ್ಞಾನವಾಹಕ. ಅವನು ಮುಂದಿನ ರೂಪ. ಈ ವಿದ್ಯೆವಾಹಿನಿ ಅಂತಿರುತ್ತೆ. ಆ ವಿದ್ಯೆಯ ವಾಹಿನಿ ಗುರುವಿನಿಂದ ಶಿಷ್ಯರಿಗೆ ಹರಿತಾ ಬರುತ್ತೆ. ಅದು ಸಂಧಿ ಪ್ರವಚನ. ಗುರು ಮತ್ತು ಶಿಷ್ಯರ ನಡುವೆ ಆ ವಿಚಾರ ವಿನಿಮಯಕ್ಕೆ ಬೇಕಾದಂತಹ ಆ ಉಪದೇಶವೇ ಸಂಧಾನ. ಅಥಾಧಿಪ್ರಜಂ ಮಾತಾ ಪೂರ್ವರೂಪಂ ಪಿತೋತ್ತರರೂಪಂ ಪ್ರಜಾಸಂಧೇಃ ಪ್ರಜನನಗೋಸಂಧಾನಂ ಇತ್ಯಧಿಪ್ರಜಂ. ಸತಿಮಾತೆ ಹಳೆ ಸಂಚಯವ ನವೀಕರಿಸುವಳು ಪಿತನು ಮುಂದಿನ ರೂಪದಿ ಶಿಶುವೋ ಜನಿಸುವನು ಪ್ರತಿರೂಪವ ಸೃಜಿಸುವ ಕ್ರಿಯೆಯು ಒಗ್ಗೂಡಿಸಲು ಪ್ರತಿರೂಪವ ಸೃಜಿಸುವ ಕ್ರಿಯೆಯು ಒಗ್ಗೂಡಿಸಲು ಸುತ ಸುತೆಯರು ನಡುವೆ ಪುಟಿದು ವಂಶ ಬೆಳೆಸುವರು. ತಾಯಿ ಅಂತಕ್ಕಂಥವಳು ಆ ದೇವಿಯ ಅಂಶವನ್ನು ಪಡೆದು ಅದನ್ನು ಆ ಪ್ರಾಚೀನ ದೇವಿಯನ್ನು ಹಿಂದಿನ ರೂಪವನ್ನು ಪ್ರತಿನಿಧಿಸ್ತಾ ಮುಂದಕ್ಕೆ ಬರ್ತಾಳೆ. ಆಗ ಮುಂದಿನ ರೂಪವಾದಂತಹ ತಂದೆ ಅಲ್ಲಿಗೆ ಬರ್ತಾನೆ. ಸಮಾಗಮದಿಂದ ಉತ್ಪತ್ತಿಯಾಗುವಂತಹ ಪ್ರಜೆಗಳೇ ಸಂಧಿ ಮತ್ತು ಈ ಪ್ರಜನನ ಕ್ರಿಯೆ ಸಂಧಾನ ಅಂತ ಹೇಳ್ಕೊಳ್ಳೋದು. ಅಥಾಧ್ಯಾತ್ಮಂ ಅಧರಾಹನಃ ಪೂರ್ವರೂಪಂ ಉತ್ತರಾಹನುರುತ್ತರರೂಪಂ ವಾಕ್ಸಂಧೇಃ ಜಿಹ್ವಾಸಂಧಾನಂ ಇತ್ಯಧ್ಯಾತ್ಮಂ. ಮನಮಾತುಗಳು ಆತ್ಮಜಾಗೃತಿಯ ತುಡಿತಗಳು ಮನವು ಸುಪ್ತಾತ್ಮಚೇತನವನೆಬ್ಬಿಸಿ ದುಡಿಸೆ ಅನವದ್ಯವಾಗ್ವಿಲಾಸವು ಸುಸಂಘಟಿಸುವುದು ಅನುಪಮದ ಮೇಲ್ದವಡೆಯುತ್ತರದ ರೂಪವೆನೇ ಅನುನಯದ ಪೂರ್ವಾಂಕ ಕೆಳದವಡೆ ಚಲಿಸುತ್ತ ಕನಕವಾಕ್ಕುಗಳು ಸಂಧಿ ಫಲದಂತೆ ಪುಟಿಯಲು
ಅನಘನಾಲಿಗೆಯೇ ಸಂಧಾನಕ್ಕುಪಕರಣವೋ ಮನಸ್ಸು ಮತ್ತು ಮಾತುಗಳು ಆತ್ಮಜಾಗೃತಿಯನ್ನು ಉಂಟು ಮಾಡ್ತಕ್ಕಂತಹ ಒಂದು ತುಡಿತಗಳು. ಮನಸ್ಸೇನು ಮಾಡುತ್ತೆ? ಸುಪ್ತಾತ್ಮಚೇತನವನ್ನು ಎಬ್ಬಿಸ್ಬಿಟ್ಟು ಅದನ್ನು ದುಡಿಮೆಗೆ ಹಚ್ಚುತ್ತೆ. ಆಗ ಆ ಆತ್ಮ ಮತ್ತು ಮನಸ್ಸುಗಳ ಪ್ರೇರಣೆಯಿಂದ ವಾಗ್ವಿಲಾಸ ಅಂದರೆ ಅಮೃತವಾದಂತಹ ವಾಕ್ಯಗಳು ನಮ್ಮ ಬಾಯಿಂದ ಈಚೆಗೆ ಬರುತ್ತವೆ. ಮೇಲ್ದವಡೆ ಅಂತ ಇರ್ತಾರಲ್ಲ, ಅದು ಹಿಂದಿನ ರೂಪ, ಕೆಳದವಡೆ ಮುಂದಿನ ರೂಪ. ಮಾತೇ ಸಂಧಿ ಮತ್ತು ಈ ನಾಲಿಗೆ ಇದು ಸಂಧಾನ, ನಾಲಿಗೆಯೇ ಸಂಧಾನ. ಇತಿ ಮಾಮಹಾಸಗಂಹಿತಾಃ ಯ ಏವಮೇತಾ ಮಹಾಸಗಂಹಿತಾ ವ್ಯಾಖ್ಯಾತ ವೇದ ಸಂಧೀಯತೆ ಪ್ರಜಯಾ ಪಶುಭಿಃ ಬ್ರಹ್ಮವರ್ಚಸೇನಾನ್ನಾದ್ಯೇನ ಸುವರ್ಗೇಣ ಲೋಕೇನ. ಮಹದೈದು ಸಂಹಿತೆಗಳನ್ನು ಅರಿತರಗಿಸಿಕೊಳ್ಳುವ ಸಹೃದಯದ ಜಿಜ್ಞಾಸು ಬ್ರಹ್ಮತೇಜದ ಜೊತೆಗೆ ಬಹು ಸಂತತಿಯ ಗಳಿಸಿ ಗೋಸಂಪದದ ಸೇವೆ ಸಹವಾಸದ ನಿನ ಕಣೋಡುತ್ತ ಅತಿಥಿಗಳಂ ಬಹುವಿಧದಿ ಸತ್ಕರಿಸುವ ಸಮೃದ್ಧಿ ಪಡೆಯುವನು. ಈ 5 ಸಂಹಿತೆಗಳನ್ನು ಯಾರು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ತಾರೋ ಅಂತಹ ಸಹೃದಯ ಜಿಜ್ಞಾಸುಗಳು ಬ್ರಹ್ಮ ತೇಜಸ್ಸನ್ನು ಪಡಿತಾರೆ, ಸಂತತಿಯನ್ನು ಪಡಿತಾರೆ, ಗೋಸಂಪತ್ತನ್ನು ಪಡಿತಾರೆ, ಗೋವುಗಳ ಸಹವಾಸದಲ್ಲಿ ಸ್ವರ್ಗವನ್ನು ಕಾಣ್ತಾರೆ, ಅತಿಥಿಗಳನ್ನು ಚೆನ್ನಾಗಿ ಸತ್ಕಾರ ಮಾಡತಕ್ಕಂತಹ ಒಂದು ಶಕ್ತಿ, ಮನಸ್ಸು, ಸಮೃದ್ಧಿಗಳನ್ನು ಪಡಿತಾರೆ ಅಂತ ಹೇಳ್ತಾರೆ. ಯಶ್ಛಂದಸಾಮೃಷಭೋ ವಿಶ್ವರೂಪಃ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣಃ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ಧೇನುಗಳ ಮಂದೆಯಂತಿಹ ವೇದತಾರೆಗಳ ಧೇನುಗಳ ಮಂದೆಯಂತಿಹ ವೇದತಾರೆಗಳ ಬಾನಲಿ ಋಷಭನಂತೆ ಹೊಳೆವ ದ್ರಷ್ಟಾರನೇ ಜ್ಞಾನಾಮೃತದ ಕಡಲನು ಕಡೆಯುತ್ತ ಮಿಂದೆದ್ದ ಜ್ಞಾನ ನಿಧಿ ಶಕ್ತಿ ಚೇತನದ ಮೂರುತಿಯೇ ಪ್ರಜ್ಞಾನವ ಪ್ರಚೋದಿಸಿ ಎನಗೆ ಪರಿಣಿತಿ ಕೊಡುತ್ತ ಪ್ರಜ್ಞಾನವ ಪ್ರಚೋದಿಸಿ ಎನಗೆ ಪರಿಣಿತಿ ಕೊಡುತ್ತ ನಾನಿರುವ ಕಾಯದ
ಕಲುಷವನಪಕರ್ಷಿಸೈ ನುಡಿಯೇ ನಾಲಿಗೆಯು ನುಡಿಗೆ ಮಧುವಸವರಲಿ ನುಡಿಯೇ ನಾಲಿಗೆಯು ನುಡಿಗೆ ಮಧುವಸವರಲಿ ಜೇನ ನುಡಿ ಮಾಧುನಿಯಕ್ಕೆ ಎನ್ನ ಕಿವಿ ತೆರೆದಿರಲಿ ಯಾನದಲ್ಲಿ ತಿಳಿಯುವುದು ವಿಶ್ವದಲ್ಲಿ ನೆಲೆಸಿ ಯಾನದಲ್ಲಿ ತಿಳಿಯುವುದು ವಿಶ್ವದಲ್ಲಿ ನೆಲೆಸಿ ವಿಜ್ಞಾನವನ್ನು ಪೊರೆವುದು ಆ ಬೊಮ್ಮ ಕೋಶವೆನುವುದು ಸೋನುನ ವಿಜ್ಞಾನವಂ ಊರ್ಜಿತಗೊಳಿಸುತ್ತ ಸಾನುರಾಗದಿ ಸಲಹುವ ಬ್ರಹ್ಮಕೋಶವು ನೀನು ಸಾನುರಾಗದಿ ಸಲಹುವ ಬ್ರಹ್ಮಕೋಶವು ನೀನು ಪೀನ ವಿಜ್ಞಾನವನು ಉತ್ಕರಿಸಿಸೆನ್ನೊಳಗೆ ಅಮೃತಮಯವಾದಂತಹ ವೇದಗಳಿಂದ ಉದ್ಭವಿಸಿ ವಿಶ್ವರೂಪನಾಗಿ ವೇದಗಳ ನಡುವೆ ಋಷಭನ ಹಾಗೆ ಕಂಗೊಳಿಸ್ತಾ ಇರತಕ್ಕಂತಹ ಆ ಇಂದ್ರನು ನನ್ನನ್ನು ಪ್ರಜ್ಞೆಯಿಂದ ಬಲಪಡಿಸಲಿ. ದೇವರೇ, ನನಗೆ ಬ್ರಹ್ಮಜ್ಞಾನ ಒಲಿಯಲಿ, ನನ್ನ ಶರೀರ ಯೋಗ್ಯವಾಗಲಿ, ಅದು ಆರೋಗ್ಯಕರವಾಗಿರಲಿ, ನನ್ನ ನಾಲಿಗೆ ಯಾವಾಗಲೂ ಒಳ್ಳೆಯ ಮಾತನ್ನೇ ಆಡಲಿ, ನನ್ನ ಕಿವಿ ಒಳ್ಳೊಳ್ಳೆಯ ಮಾತುಗಳನ್ನು ಹೆಚ್ಚು ಹೆಚ್ಚಾಗಿ ಕೇಳುವ ಹಾಗಾಗಲಿ. ಬ್ರಹ್ಮದ ಕೋಶವಾದ ನೀನು ಜ್ಞಾನದಿಂದ ಆವರಿಸಲ್ಪಟ್ಟಿದ್ದೀಯಾ. ನನ್ನ ಜ್ಞಾನವನ್ನು ಸ್ಮರಣೆಯ ಮೂಲಕ ಕಾಪಾಡು. ನನ್ನಲ್ಲಿರ್ತಕ್ಕಂತಹ ವಿಜ್ಞಾನವನ್ನು ನೀನು ಬೆಳೆಸು. ನನ್ನ ದೇಹದ ವಿಷಾಣುಗಳನ್ನು ನೀನು ತೆಗಿ, ದೇಹದ ಕಶ್ಮಲಗಳನ್ನು ನೀನು ತೊಡೆದು ಹಾಕು. ನಾನು ಇನ್ನು ಚಿಕ್ಕ ಮಗು, ನೀನು ವಿಜ್ಞಾನಿ, ಪರಮವಿಜ್ಞಾನಿ. ನೀನು ಸಾನುರಾಗದಿಂದ ನಮ್ಮನ್ನು ಕಾಪಾಡ್ತಕ್ಕಂತಹ ಬ್ರಹ್ಮಕೋಶ ನೀನು. ನನ್ನಲ್ಲಿ ವಿಜ್ಞಾನವನ್ನು ಬೆಳೆಸು ನೀನು. ಆವಹಂತೆ ವಿತನ್ವಾನಾ ಕುರ್ವಾಣಾ ಚೇರಮಾತ್ಮನಃ ವಾಸಾಗೋಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಃ ಸಹ ಸ್ವಾಹಾ ಆಮಾಯಂತ ಬ್ರಹ್ಮಚಾರಿಣ ಸ್ವಾಹಾ ವಿಮಾಯಂತ ಬ್ರಹ್ಮಚಾರಿಣ ಸ್ವಾಹಾ ಪ್ರಮಾಯಂತ ಬ್ರಹ್ಮಚಾರಿಣ ಸ್ವಾಹಾ ದಮಾಯಂತ ಬ್ರಹ್ಮಚಾರಿಣ ಸ್ವಾಹಾ ಶಮಾಯಂತ ಬ್ರಹ್ಮಚಾರಿಣ ಸ್ವಾಹಾ ಧರಿತಾಯಿಯೊಡಲ ತಾಯ್ತನವ ಪ್ರತಿನಿಧಿಸುತಿಹ ನಿರವಧ್ಯ ಗೋರಾಶಿಗಳ ನಿತ್ತು ಪೊರೆಯುತ್ತ ಸಿರಿದೇವಿಯು ಅಶನವಸನ ಪಾನಗಳನ್ನು
ಯಮಗೆ ಪರಿಮಿತಿಯಲೊದಗಿಸುತ್ತ ದುಡಿಮೆಯಲ್ಲಿ ತೊಡಗಿಸಲಿ. ಸರಿ ಸಮಧಿ ಪರಿಶುದ್ಧಿಯನ್ನು ದೇಹ ಮನಗಳಲ್ಲಿ ಸರಿದೂಗಿಸುವ ಬ್ರಹ್ಮಚಾರಿಗಳ ವಾಹಿನಿಯು ಸ್ವರಯುತ ಜ್ಞಾನಾಮೃತದ ಯುಗದ ಪಾಕವನು ಸ್ವರಯುತ ಜ್ಞಾನಾಮೃತದ ಯುಗದ ಪಾಕವನು ಹರಿದು ಬರಲಿ ಎಮ್ಮೆಡೆಗೆ ಅಕ್ಷರ ಸಹಿತ ಸತತ. ಆ ಮಹಾತಾಯಿ ಲಕ್ಷ್ಮಿ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ, ನನಗೆ ಸ್ವಲ್ಪ ಕೊಡಮ್ಮ, ಜಾಸ್ತಿ ಕೊಡಬೇಡ, ಸ್ವಲ್ಪ ಕೊಡು ಸಾಕು. ಈ ಭೂಮಿ ತಾಯಿ ಏನು ಹೇಳ್ತಾಳೋ ಆ ಭೂಮಿ ತಾಯಿ ಅಂತರಂಗ ಏನಿದೆಯೋ ಅದೇ ಅಂತರಂಗವನ್ನು ಹೊಂದಿರತಕ್ಕಂತಹ ಗೋತಾಯಿಗಳು ನನಗೆ ಬೇಕು. ಗೋವುಗಳು ನನ್ನನ್ನು ಪೋಷಣೆ ಮಾಡಲಿ, ನಾನು ಆ ಗೋ ಸೇವೆಯನ್ನು ಮಾಡ್ತೀನಿ. ಅಂತಹ ಗೋಮಂದೆಗಳನ್ನು ಆ ಮಹಾಲಕ್ಷ್ಮಿ, ಆ ಸಿರಿದೇವಿ ನನಗೆ ಕೊಡಲಿ. ನನಗೆ ಊಟ, ನೀರು ಮುಂತಾದಂತಹ ಸೌಕರ್ಯಗಳನ್ನು ಆಕೆ ಕೊಡಲಿ. ತುಂಬ ಕೊಡಬೇಡ ಅಮ್ಮ, ಮೀಡಿಯಮ್ಮಾಗಿ ಕೊಡು, ಸ್ವಲ್ಪ ಕೊಡು ಸಾಕು. ಯಾಕೆಂದರೆ ತುಂಬ ಕೊಟ್ಟರೆ ನಾನು ಸೋಮಾರಿ ಆಗಿಬಿಡ್ತೀನಿ. ಸ್ವಲ್ಪ ಕೊಟ್ಟುಬಿಟ್ಟು ನನ್ನನ್ನು ನಿರಂತರವಾಗಿ ಕರ್ಮದಲ್ಲಿ ತೊಡಗಿಸಮ್ಮ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನ್ನ ಹತ್ತಿರಕ್ಕೆ ಈ ಬ್ರಹ್ಮಚಾರಿಗಳು ಬರಲಿ. ನಾನು ಆರೋಗ್ಯವಾಗಿದ್ದೀನಿ. ನನ್ನ ಆರೋಗ್ಯ ಕಳೆದೋಗೋದಕ್ಕೆ ಮೊದಲು, ನನ್ನ ಬುದ್ಧಿ ಭ್ರಮಣೆಯಾಗೋದಕ್ಕೆ ಮೊದಲು, ನನ್ನ ಜ್ಞಾಪಕ ಶಕ್ತಿ ಕಳೆದೋಗೋದಕ್ಕೆ ಮೊದಲು ನನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನು ನಾನು ಮುಂದಿನ ಹಂತಕ್ಕೆ ದಾಟಿಸಬೇಕು. ಆ ತರಹ ದಾಟಿಸಿ ನನ್ನ ಗುರುಗಳು ಕೊಟ್ಟಂತಹ ಋಣದಿಂದ ನಾನು ಮುಕ್ತನಾಗಬೇಕು. ಹಾಗಾಗಿ ದೇಹ ಮನಸ್ಸುಗಳನ್ನು ಶುದ್ಧವಾಗಿಟ್ಟಿರ್ತಕ್ಕಂತಹ ಬ್ರಹ್ಮಚಾರಿಗಳು ಜ್ಞಾನದ ಹಸಿವಿನಿಂದ ನನ್ನ ಹತ್ರಕ್ಕೆ ಬರಲಿ. ಅವರು ನನ್ನ ಹತ್ರಕ್ಕೆ ಬರಲಿ. ನನ್ನ ಹತ್ರ ಬಂದು ನನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಅವರು ತಗೊಳ್ಳಿ. ಅಂತಹ ಬ್ರಹ್ಮಚಾರಿಗಳ ನಿರೀಕ್ಷಣೆಯಲ್ಲಿ ನಾನಿದ್ದೀನಿ. ಯಶೋ ಜನೇ ಸಾ ನಿಸ್ವಾಹಾ ಶ್ರೇಯಾನ್ ವಸ್ಯ ಸಾ ನಿಸ್ವಾಹಾ ತಂತ್ವಾ ಭಗ ಪ್ರವಿಶ ನಿಸ್ವಾಹಾ ಸಮಾಭಗ ಪ್ರವಿಶ ಸ್ವಾಹಾ ತಸ್ಮಿನ್ ಸಹಸ್ರಶಾಖೆ ನಿಭಗಾಹಂತ್ವಯಿ ಮೃಜೆ ಸ್ವಾಹಾ ಯಥಾ ಪಃ ಪ್ರವತಾಯಂತೆ ಯಥಾ ಮಾಸಾ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯಂತೋ ಸರ್ವತಃ ಸ್ವಾಹಾ ಪ್ರತಿವೇಶೋಸಿ ಪ್ರಮಾಭಾಹಿ ಪ್ರಮಾಪದ್ಯಸ್ವ. ಬೋಧನಾ ಕೌಶಲದೊಡನೆ ವಿಶಾಲಹರವಿನ ವಿದ್ಯೆಯ ಸುಧಾ ಜಲದಿ ಶಿಷ್ಯರನು ಮೀಯಿಸುತ್ತ ಮುದ್ದಿನ ಸಹಸ್ರಮಾನಗಳ ನಾಗರಿಕತೆಗೆ ಮಾದರಿಯ ತಳಹದಿಯ ಕಟ್ಟಿ ಯಶ ಪಡೆವಂತೆ ಉದ್ಧರಿಸಿ ಹರಸಿ ಜನರೆಡೆಗೆ ನೀ ಕಳಿಸೆನ್ನ. ಧನಿಕರನು ಇತಿಹಾಸ ದಾಖಲಿಸದೆಂದಿಗೂ ಧನಗಣಿಕೆ ದಾಹದ ಧನಿಕರ ನಡುವೆ ಸುಧನವ ವಿನಿಯೋಗ ಮಾಡುತ್ತ
ಸಕಲ ಜೀವಿಗಳ ಸಲಹಿ ಸಕಲ ಜೀವಿಗಳ ಸಲಹಿ ಜನಸೇವೆಯಲ್ಲಿ ತೊಡಗುವ ಧನಿಕನ ಮಾಡೆನ್ನ ನೀನು ನನ್ನೊಳಗೆ ನಾನಿಂದೊಳಗೆ ಒಂದಾಗೆ ಮಾನನಿಧಿಯೇ ಸಹಸ್ರ ಕವಲುಗಳ ನಿಂದೊಳಿಗ ಮಾನಸ ಸರೋವರದಲ್ಲಿ ಎನ್ನ ಪಾಪವು ತೊಳೆದು ಮೀನು ಜಲದೊಳಗೆ ಮಿನುಗುವ ತೆರದಿ ಎನ್ನ ಪಾಪವ ತೊಳೆದು ಮೀನು ಜಲದೊಳಗೆ ಮಿನುಗುವ ತೆರದಿ ಮಿಂಚುವೆನೋ ಎಲೆ ವಿಧಾತನೇ ನಿನ್ನ ಪೂರ್ಣ ಸ್ವರೂಪವಂ ಮೆಲುವಾಗಿ ತೆರೆದಿಟ್ಟು ಎನ್ನರಿವ ಹಿಗ್ಗಿಸುತ್ತ ಜಲವು ಕೆಳಮುಖದಿ ಮಾಸ ವರುಷದೆಡೆ ಹರುಷದಿ ಸುಳಿವಂತೆ ಅರಿವಿನ ಹಸಿವಿನ ವಿದ್ಯಾರ್ಥಿಗಳು ಬಳಿಸಾರಿ ಪರಮ ಗುರು ಎನಗಿತ್ತ ವಿದ್ಯೆಗಳ ಸೆಲೆಯ ಹೀರಿ ಗುರು ಋಣದಿಂದ ಎನ್ನ ಬಿಡಿಸಲಿ ಮನೆ ಕಟ್ಟುವಾಗ 50 ವರ್ಷದ ಅವಧಿಯನ್ನು ನಾವು ಲೆಕ್ಕ ಹಾಕ್ಕೊಂಡು ಮನೆ ಕಟ್ತೀವಿ. ಆದರೆ ಸಮಾಜವನ್ನು ಕಟ್ಟುವಾಗ 1000 ವರ್ಷದ ಒಂದು ಅವಧಿಯನ್ನು ನಾವು ಮನಸ್ಸಲ್ಲಿಟ್ಕೋಬೇಕು. ನನಗೆ ಬೋಧನಾ ಕೌಶಲ ಸಿಕ್ಕಲಿ, ವಿಶಾಲ ಹರವಿನ ವಿದ್ಯೆಯ ಸುಧಾಜಲದಲ್ಲಿ ನಾನು ಶಿಷ್ಯರನ್ನು ಮೀಸಬೇಕು ಅನ್ನೋ ಆಸೆ ಇದೆ. ಅವರನ್ನು ಮುಂದಿನ ಸಹಸ್ರಮಾನಗಳಿಗೆ, ಮುಂದಿನ ಶತಮಾನಗಳಿಗೆ, ಮುಂದಿನ ಪೀಳಿಗೆಗಳಿಗೆ ಒಂದು ನಾಗರಿಕ ಸಮಾಜವನ್ನು ಕಟ್ಟುವ ಪ್ರೇರಣೆ ಅವರಲ್ಲಿ ಸಿಕ್ಕಬೇಕು. ಅಂತಹ ಒಂದು ಪ್ರಯತ್ನದಲ್ಲಿ ನಾನು ನನ್ನ ಶಿಷ್ಯರನ್ನು ತಯಾರು ಮಾಡಬೇಕು. ಅಷ್ಟು ಶಕ್ತಿಯನ್ನು ನನಗೆ ನೀನು ಕೊಟ್ಟು ಬ್ರಹ್ಮಚಾರಿಗಳ ಹತ್ತಿರಕ್ಕೆ, ಜನಗಳ ಹತ್ತಿರಕ್ಕೆ ನನ್ನನ್ನು ನೀನು ಕಳಿಸು. ಆಮೇಲೆ ಧನಿಕರನ್ನು ಯಾವ ಇತಿಹಾಸವೂ ಕೂಡ ಯಾವತ್ತೂ ದಾಖಲಿಸೋದಿಲ್ಲ. ಹಾಗಾಗಿ ನೀನು ನನಗೆ ತುಂಬ ಹಣವನ್ನು ಕೊಡಬೇಡ, ಆದರೂ ಸ್ವಲ್ಪ ಕೊಡು. ಈ ಧನಿಕರು ಧನವನ್ನು ಗಳಿಸುವಂತಹ ಒಂದು ಪ್ರಯತ್ನದಲ್ಲಿರ್ತಾರೆ. ಅಂತಹವರ ನಡುವೆ ನಾನು ಧನಿಕನಾಗಿದ್ದು ಆ ಧನವನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಬೇಕು. ಸಕಲ ಜೀವಿಗಳನ್ನು ಸಲಹುವಂತಹ ಒಂದು ಜನಸೇವೆಯಲ್ಲಿ ನಾನು ತೊಡಗಬೇಕು ಅಂತ ಆಸೆ ಇದೆ. ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಧನವನ್ನು ಮಾತ್ರ ನೀನು ನನಗೆ ಕೊಡಪ್ಪ. ನಂತರ ನೀನು ನನ್ನೊಳಗೆ, ನಾನು ನಿನ್ನೊಳಗೆ ಒಂದಾಗಿ ಆಯಿತು. ಮಾನನಿಧಿಯೇ, ಪರಮಾಣುವೇ, 1000 ಕವಲುಗಳಿವೆ ನಿಂದು. ನಿನ್ನ ಮನಸ್ಸಿನಂತಹ ಆ ಒಂದು ಸರೋವರ ಅಂತ ಒಂದಿದೆ. ಆ ಸರೋವರದಲ್ಲಿ ನನ್ನನ್ನು ಮೀಸು, ನನ್ನ ಪಾಪ ತೊಳೆದು ಹೋಗಲಿ. ಮೀನು ಹೇಗೆ ನೀರಿನಲ್ಲಿ ಮಿಂಚ್ತಾ ಇರುತ್ತೋ ಆ ತರಹ ನಾನು ಪಾಪ ಮುಕ್ತನಾಗಿ ಮಿಂಚ್ತೀನಿ. ಎಲೆ ವಿಧಾತನೇ, ನಿನ್ನ ಪೂರ್ಣವಾದಂತಹ ಒಂದು ಸ್ವರೂಪವನ್ನು ನನಗೆ ತೋರಿಸು. ನನ್ನ ಜ್ಞಾನವನ್ನು ನೀನು ವಿಸ್ತರಿಸು. ನಿನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನನ್ನ ಬುದ್ಧಿಗೆ, ನನ್ನ ಜ್ಞಾನಕ್ಕೆ ಕೊಡು. ನೀರು ಹೇಗೆ ಕೆಳಮುಖವಾಗಿ ಹರಿಯುತ್ತೋ, ಮಾಸಗಳು ಹೇಗೆ ವರ್ಷದ ಕಡೆ ಸಂತೋಷದಿಂದ ಹಾಗೆಯೇ ಹೋಗ್ತವೋ, ಅದೇ ರೀತಿ ಜ್ಞಾನದಾಹಿಗಳಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ನನ್ನ ಹತ್ರಕ್ಕೆ ಓಡೋಡಿ ಬರಲಿ.
ನನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಅವರು ಸ್ವೀಕಾರ ಮಾಡಲಿ. ನನ್ನ ವಿದ್ಯೆಯನ್ನು, ನನ್ನ ಗುರು ಕೊಟ್ಟಿರ್ತಕ್ಕಂತಹ ವಿದ್ಯೆಯನ್ನು ಮುಂದಿನ ಪರಂಪರೆಗೆ ಅವರು ತಲುಪಿಸಲಿ. ಈ ಮೂಲಕ ನಾನು ನನ್ನ ಗುರುವಿನ ಋಣವನ್ನು ತೀರಿಸೋದಂತಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಿ ಅನ್ನೋಂತಕ್ಕಂತಹ ಒಂದು ಪ್ರಾರ್ಥನೆ ನನ್ನದು.